ನಮಸ್ತೆ. ಮಾಹಿತಿ ಜಗತ್ತಿಗೆ ಸ್ವಾಗತ. ನೋಯಮ್ ಚೋಮಸ್ಕಿ ಅವರು ಪ್ರಮುಖ ಭಾಷಾಶಾಸ್ತ್ರಜ್ಞರು. ಇವರು ಭಾಷೆಯನ್ನು ಕಲಿಯುವುದರ ಬಗ್ಗೆ ತಿಳಿಸಿದ್ದಾರೆ. ಮಗು ಭಾಷೆಯನ್ನು ಗ್ರಹಿಸುವ ಸಾಧನವನ್ನು LAD ಎಂದು ಕರೆಯಲಾಗಿದೆ. LAD ಎಂದರೆ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಡಿವೈಸ್ ಎಂದು. ಪ್ರಮುಖ ವ್ಯಾಖ್ಯೆಗಳು: ಭಾಷೆಯನ್ನು ಕಲಿಯುವ ಕ್ರಮಕ್ಕೆ ಅನುಸಾರವಾಗಿ ವೈಜ್ಞಾನಿಕ ಆವಿಷ್ಕಾರವು ಭಾಷೆಯ ಜೊತೆಯಲ್ಲಿಯೇ ಸಾಗುತ್ತದೆ ಎಂದು ಹೇಳಿದ್ದಾರೆ. ರಿವ್ಯೂ ಆಫ್ ಸ್ಕಿನ್ನರ್ ವರ್ಬಲ್ ಬಿಹೇವಿಯರ್ 1959. ವಿದ್ಯಾರ್ಥಿಗಳಲ್ಲಿ ಭಾಷೆಯನ್ನು ಕಲಿಯುವ ಸಾಮರ್ಥ್ಯ ಹುಟ್ಟಿನಿಂದ ಬಂದಿರುತ್ತದೆ ಹಾಗೂ ಇತರ ಅಭಾವದಿಂದ ಭಾಷೆಯನ್ನು ಕಲಿಯಲು ಸಾಧ್ಯ ಆಗುವುದಿಲ್ಲ. ಇವರ ಪ್ರಕಾರ ದೈಹಿಕ ಪರಿಪಕ್ವತೆಯ ಮೂಲಕ ಭಾಷೆಯ ವಿಕಾಸವಾಗುತ್ತದೆ ಎಂದಿದ್ದಾರೆ. ಮನುಷ್ಯನ ಮೆದುಳು ಹುಟ್ಟಿನಿಂದ ವ್ಯಾಕರಣ ಸಾರ್ವತ್ರಿಕ ಪರಿಕಲ್ಪನೆಯನ್ನು ಉತ್ಪಾದಿಸುತ್ತದೆ ಎಂದು ಪ್ರತಿಪಾದಿಸಿದ್ದಾರೆ. ಭಾಷಾ ವಿಕಾಸದ ಸಿದ್ಧಾಂತವಾಗಿದೆ ಇದು. ಇದೇ ರೀತಿಯಾಗಿ ಮಕ್ಕಳು ಪದಗಳನ್ನು ಗಳಿಸುವ ಮತ್ತು ಬಳಸುವ ಕೇಳಿದ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ಜನ್ಮದತ್ತವಾಗಿ ಹೊಂದಿರುತ್ತಾರೆ ಎಂದು ಪ್ರತಿಪಾದಿಸಿದರು. ಎರಿಕ್ ಎರಿಕ್ಸನ್ ಅವರು ಒಬ್ಬ ಮಹಾನ್ ಮನೋಶಾಸ್ತ್ರಜ್ಞರು. ಇವರು ಮನೋಸಾಮಾಜಿಕ ವಿಕಾಸದ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಇವರ ಮನೋಸಾಮಾಜಿಕ ವಿಕಾಸದ ಸಿದ್ಧಾಂತದಲ್ಲಿ 8 ಪ್ರಮುಖ ಹಂತಗಳನ್ನು ಗುರುತಿಸಿದ್ದಾರೆ. ಅವುಗಳು ಎಂದರೆ: ಹಂತ 1, ನಂಬಿಕೆ ವಿರುದ್ಧ ಅಪನಂಬಿಕೆ. ಇದು ಹುಟ್ಟಿನಿಂದ 1.5 ವರ್ಷದವರೆಗೆ ಇರುತ್ತದೆ. ಸ್ವಾಯತ್ತತೆ ವಿರುದ್ಧ ನಾಚಿಕೆ ಮತ್ತು ಸಂಶಯ 1.5 ವರ್ಷದಿಂದ 3 ವರ್ಷದವರೆಗೆ ಇರುತ್ತದೆ. ಉಪಕ್ರಮಿಸುವಿಕೆ ವಿರುದ್ಧ ಅಪರಾಧ ಮನೋಭಾವ 3 ವರ್ಷದಿಂದ 6 ವರ್ಷದವರೆಗೆ ಇರುತ್ತದೆ. ಕಾರ್ಯಶೀಲತೆ ವಿರುದ್ಧ ಕೀಳರಿಮೆ 6ರಿಂದ 12 ವರ್ಷ. ಅನನ್ಯತೆಯ ವಿರುದ್ಧ ಪಾತ್ರ ನಿರ್ವಹಣೆಯ ಗೊಂದಲ 12ರಿಂದ 20 ವರ್ಷ. ಆತ್ಮೀಯತೆ ವಿರುದ್ಧ ಏಕಾಂತತೆ ಇದು 20ರಿಂದ 45 ವರ್ಷ. ಸೃಷ್ಟಿಶೀಲತೆಯ ವಿರುದ್ಧ ನಿಲುಗಡೆ 45ರಿಂದ 65 ವರ್ಷ. ಸಮಗ್ರತೆಯ ವಿರುದ್ಧ ಹತಾಶೆ 65 ವರ್ಷ ಮೇಲ್ಪಟ್ಟು ಕಂಡುಬರುತ್ತದೆ ಎಂದು ಎರಿಕ್ ಎರಿಕ್ಸನ್ ಅವರು